ಎಲ್ಲರಿಗೂ ನಮಸ್ಕಾರ. ನಾನು ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 16ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನನ್ನದು ಎಕ್ಸ್ಪೀರಿಯೆನ್ಸ್ ನಾನು ಹಂಚ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅದರ ಪ್ರಕಾರ ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಅಟೆಂಡ್ ಮಾಡಿದ್ದೆ. 8 ದಿನದ್ದು ಇತ್ತಿದ್ದು. ನಾನು 7 ದಿನ ಅಟೆಂಡ್ ಮಾಡಿದ್ದೇನೆ. ಇದ್ರ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಏನಪ್ಪ ಇದು ಫಿಲ್ಮ್ ಫೆಸ್ಟಿವಲ್ಗಳು ಆಗ್ತಿರ್ತವೆ. ನಾನು ವಿದ್ಯಾರ್ಥಿ ಆಗಿರೋದ್ರಿಂದ ಬೆಂಗಳೂರಿನಲ್ಲೇ ಇರೋದ್ರಿಂದ ಮತ್ತು ಗ್ರಾಫಿಕ್ಸ್ ಆ್ಯಂಡ್ ಆ್ಯನಿಮೇಷನ್ ವಿದ್ಯಾರ್ಥಿ ಆಗಿರೋದ್ರಿಂದ ಫಿಲ್ಮ್ ಮೇಕಿಂಗ್ ಬಗ್ಗೆ ಸ್ವಲ್ಪ ಆಸಕ್ತಿ ಇರುತ್ತೆ ಮತ್ತು ಇದು ನಮ್ಮ ಫೀಲ್ಡು ಅಂತ ನಾನು ಹೇಳ್ಕೊಬೋದು. ಆದ ಕಾರಣ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಫಸ್ಟ್ ಡೇಗೆ ನಾವು ಹೋಗಿದ್ವಿ. ಸೊ ಇದೇ ರೀತಿ ಪಾಸಸ್ಗಳನ್ನ ಅಲಾಟ್ ಮಾಡ್ತಿದ್ರು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸಸ್ ಇದ್ದು. ನಾವು ಸ್ಟೂಡೆಂಟ್ ಪಾಸ್ನ ತೊಗೊಂಡ್ವಿ, ನಮ್ಮದು ಕಾಲೇಜ್ ಐ ಡಿ ತೋರಿಸಿ. ಸೊ ಇದು ಸ್ಟೂಡೆಂಟ್ ಐ ಡಿ ಇತ್ತು. ಸೊ ಈ ಓವರಾಲ್ ಆಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದು ಸೊ ಕ್ವಾಲಿಟಿ ಇದೆ. ಒಂದು ಆರ್ಗನೈಸ್ಡ್ ವೇ ಒಳಗೆ ಎಲ್ಲನೂ ಮಾಡಿದರು. ಇದರಲ್ಲಿ ವಾಲಂಟಿಯರ್ಸು ನಮ್ಮ ಕಾಲೇಜ್ ಕಡೆಯಿಂದನೇ ಹೋಗಿದ್ದರು. ಸೊ ನಮ್ಮ ಫ್ರೆಂಡ್ಸೇ ಇದ್ದರು ಕೆಲವೊಂದಿಷ್ಟು ಜನ. ಓವರಾಲಾಗಿ ಮಾತಾಡೋಣ. ಮತ್ತು ಫಸ್ಟ್ ಡೇ ನಾವು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಒಂದು ಪುಸ್ತಕ ಮತ್ತು ಒಂದು ಬ್ಯಾಗು ಮತ್ತು ಶೆಡ್ಯೂಲಿಂದ ಒಂದು ಬುಕ್ ಕೊಟ್ಟರು. ಸೊ ಇದು ಒಂದು ಶೆಡ್ಯೂಲಿನ ಬುಕ್ ಇತ್ತು. ಇದರಲ್ಲಿ ಈ ಥರ ಶೆಡ್ಯೂಲ್ಸ್ ಇದ್ವು, ಯಾವ್ಯಾವ ಸ್ಕ್ರೀನ್ನಲ್ಲಿ ಯಾವ್ಯಾವುದು ಸಿನಿಮಾ ರನ್ ಆಗ್ತಿದೆ ಅಂತ. ಸೊ ಈ ಶೆಡ್ಯೂಲ್ ಬುಕ್ನ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಫಿಲ್ಮ್ಸ್ನ ನೋಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಇದೊಂದು ಬ್ಯಾಗ್ ಒಂದು ಕೊಟ್ಟಿದ್ದರು. ಸೊ ಬ್ಯಾಗು ಚೆನ್ನಾಗಿದೆ. ಇಷ್ಟು ಫಸ್ಟ್ ಡೇನಲ್ಲಿ ಪಾಸು ಮತ್ತು ಈ ಓವರಾಲ್ ಪ್ರೊಸೆಸ್ ಮುಗೀತು. ಆದರೆ ನೆಕ್ಸ್ಟ್ ಮೊದಲನೇ ದಿನವೇ ನಾವು 2 ಸಿನಿಮಾ ನೋಡಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ಸು ಗ್ರಾಫಿಕ್ಸ್ ಆ್ಯಂಡ್ ಆ್ಯನಿಮೇಷನ್ ಫ್ರೆಂಡ್ಸ್ ಹೋಗಿದ್ವಿ. ಸೊ ಯಾಕಾಸಿಸ್ ಡಾಟರ್ ಅಂತ ಒಂದು ಅಸ್ಸಾಂನ ಒಂದು ಇದು ಮೂವಿ ಆಗಿತ್ತು ಇದೊಂದು. ಮತ್ತು ಹಿಂದಿನಲ್ಲಿ ನೀವು ಕೇಳಿರ್ಬೋದು, ದ ಶೇಮ್ಲೆಸ್ ಅಂತ ಮೂವಿ ಇತ್ತು. ಸೊ ಈ 2 ಮೂವಿನ ಆ ದಿನ ನೋಡಿದ್ವಿ ನಾವು. ಸೊ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ನಾನು ಇಷ್ಟು ನೋಡಿದ ಮೇಲೆ ತಿಳಿದಿದ್ದು ನನಗೆ ಇದು 16th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸುಮಾರು 200 ಫಿಲ್ಮ್ ಇದ್ವು. 15 ಕಾಂಪಿಟೇಷನ್ ಇತ್ತು. 15 ಕಾಂಪಿಟೇಷನ್ಸ್ನಲ್ಲಿ 60 ದೇಶಕ್ಕೂ ಹೆಚ್ಚು ದೇಶದ ಫಿಲ್ಮ್ಗಳು ಇಲ್ಲಿ ಬರ್ತಿದ್ವು. 15 ಸ್ಕ್ರೀನ್ ಇತ್ತು. 13ನಲ್ಲಿ 11 ಒಂದು ಕಡೆ ಇತ್ತು, ಇನ್ನೆರಡು ಬೇರೆ ಕಡೆ ಇತ್ತು. ಸೊ ಇಷ್ಟು ಓವರಾಲಾಗಿ ಇದು ಫಿಲ್ಮ್ ಫೆಸ್ಟಿವಲ್ದು ಇಷ್ಟು ಪ್ರಮಾಣದಲ್ಲಿ ಇದು ಆಗ್ತಿತ್ತು. ಇದರಲ್ಲಿ ಹೆಂಗೆ ಅಂದರೆ ಇದು ಪಾಸ್ ಇರ್ತಿತ್ತು, ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಥರ. ನಾವು ಯಾವ ಸ್ಕ್ರೀನ್ಗೆ ಎಲ್ಲ ಎಟ್ ಎ ಟೈಮ್ ರನ್ ಆಗ್ತಿರುತ್ತೆ. ಡೇಟು ಮತ್ತು ಟೈಮ್ ಕೊಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಆ ಸಿನಿಮಾ ಹಾಲ್ಗೆ ಹೋಗಿ ಆ ಸ್ಕ್ರೀನಲ್ಲಿ ಹೋಗಿ ನೋಡ್ಕೋಬೇಕು. ಸೊ ಬೆಸ್ಟ್ ಪಾರ್ಟ್ ಏನಂದರೆ ಇಂಟರ್ವಲ್ಸ್ ಇಲ್ಲ, ಪ್ಯೂರ್ ಸಿನಿಮಾ, ಒಂದು ಸ್ಟಾರ್ಟ್ ಟು ಎಂಡ್ ಡಿಸಿಪ್ಲಿನ್ಡಾಗಿ ನೋಡ್ಬೋದಿತ್ತು. ಸೊ ಸ್ಟಡಿ ಮಾಡೋ ಉದ್ದೇಶ ಆಗಿರ್ಬೋದು ಅಥವಾ ಆ ಉದ್ದೇಶದಿಂದ ಇದು ನನಗೆ ಈ ಥರ ಸಿನಿಮಾ ನೋಡೋಕ್ಕೆ ಇಷ್ಟ ಆಯಿತು. ಒಂದು ಫಿಲ್ಮ್ ಬಫ್ ಅಥವಾ ಫಿಲ್ಮ್ ಸ್ಟೂಡೆಂಟು ಅಥವಾ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳೋಕ್ಕೆ ಸೊ ಒಂಥರ ಇದು ಮ್ಯಾರಥಾನ್ ಥರ ಇತ್ತು. ಕಂಟಿನ್ಯೂಯಸ್ ಆಗಿ ನೋಡ್ಬೋದಾಗಿತ್ತು. ಅವಕಾಶ ಬಳಸ್ಕೊಂಡ್ವಿ. ಸೊ ಮುಂದೆ ಮಾತಾಡೋದಾದರೆ ಇದು ಗೈಡ್ ಇದೆಯಲ್ಲ, ಸೊ ಇಲ್ಲೊಂದು ಡಿಜಿಟಲ್ ಆಗಿ ಹಾಕಿದ್ದಾರೆ ಅವರು. ಈ ಫಿಲ್ಮ್ದೊಂದು ಗೈಡ್ ಇತ್ತು, ಪುಸ್ತಕ ಇಲ್ಲೇ ಇದೆ, ಒಂದು ಈ ಕಾಪಿನ ಅವ್ರು ಕೊಟ್ಟರು. ಇದರಲ್ಲಿ ಎಲ್ಲ ಫಿಲ್ಮ್ಸ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಕಾಂಪಿಟೇಷನ್ನಲ್ಲಿ ಯಾವ್ಯಾವ ಭಾಗ ವಹಿಸ್ತಿದ್ದಾವೆ. ಸೊ ಇಲ್ಲಿ ಈ ಡಿಜಿಟಲ್ ಪೇಜ್ನಲ್ಲಿ ಇದು ನೋಡಿ, ಇಲ್ಲಿ
ವೆಬ್ಸೈಟು ಬಾರ್ ಕೆಟ್ಲಾಗ್ನಲ್ಲಿ ಹಾಕಿದ್ದಾರೆ. ಇಲ್ಲಿ ಕೆಟ್ಲಾಗ್ ಕ್ಲಿಕ್ ಮಾಡಿದರೆ ಬರುತ್ತೆ. ಸೊ ಈ ರೀತಿ ಪುಸ್ತಕ ಇತ್ತು. ಸೊ ಈ ಸಿನಿಮಾ ಬಗ್ಗೆ ಡೀಟೇಲ್ಸ್ಗಳು ಎಲ್ಲವನ್ನು ಕೊಟ್ಟಿದ್ದಾರೆ. ನಂತರ ನಾನು ಏನು ಹೇಳ್ತಿದ್ದೆ, ಮೊದಲನೇ ದಿನ ನಾನು ಶೇಮ್ಲೆಸ್ಸು ಹಿಂದಿ ಮೂವಿ ಮತ್ತು ಯಕಾಶಿಶ್ ಡಾಟ್ರಂದು. ಇದು ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇದು ಅಸ್ಸಾಂ ರಾಜ್ಯದ ಒಂದು ಬ್ರಹ್ಮಪುತ್ರ ನದಿ ದಂಡೆಯಲ್ಲಿ ಒಂದು ಫ್ಲಡ್ ಬಂದಿರುತ್ತೆ. ಆ ಸಮಯದ ಒಂದು ಸ್ಟೋರಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರ ಭಾಷೆನೇ ಮಿಸ್ಸಿಂಗ್ ಅಂತ ಒಂದು ಭಾಷೆ ಇದೆ ಅಲ್ಲಿನ ಬುಡಕಟ್ಟು ಜನಾಂಗದ ಒಂದು ಭಾಷೆ ಇದು. ಈ ಭಾಷೆ ಏನಪ್ಪ ಅಂದರೆ ಇಂಟರ್ನೆಟ್ನಲ್ಲಿ ಕೂಡ ಸಿಗೋದಿಲ್ಲ, ಲಿಸ್ಟ್ ಆಗಿಲ್ಲ ಎಲ್ಲೂ ಇಂಥದ್ದೊಂದು ಭಾಷೆ ಇದೆ ಅಂತ. ಸೊ ನಾನು ಈ ಸಿನಿಮಾ ನೋಡಿದ ತಕ್ಷಣ ನನಗೊಂಚೂರು ಕ್ಯೂರಿಯಾಸಿಟಿ ಇತ್ತು. ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಅದು ಬರಲಿಲ್ಲ. ಸೊ ನಾನು ಡೈರೆಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಇಂಟರ್ನೆಟ್ನಲ್ಲಿ ಇಲ್ಲ ಅಂತ ಕೇಳಿದಾಗ ಅವರು ನಾನೇ ಹೇಳಿದೆ IMDbಗೆ ಅಪ್ಲೋಡ್ ಮಾಡ್ಬೋದಾ ಅಂತ. ಸೊ ಮಾಡಿ ಅಂತ ಅವ್ರ ನಂಬರ್ ಕೊಟ್ಟರು. ಸೊ IMDbಗೆ ಯಕಾಶಿಶ್ ಡಾಟ್ರ್ ಮೂವಿನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈ ಮೂವಿ ಲ್ಯಾಂಗ್ವೇಜಲ್ಲಿ ಲಿಸ್ಟ್ ಆಗಿರಲಿಲ್ಲ. ಸೊ ಅಸ್ಸಾಮೀಸ್ ಅಂತ ನೇಮ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕಾಯಿತು. ಸೊ ಇಲ್ಲಿ ಯಕಾಶಿಶ್ ಡಾಟ್ರನ್ನ ನಾನು ಸರ್ಚ್ ಮಾಡಿದೆ. ಗೂಗಲ್ ಒಂದೇ ಬಾರಿಗೆ ಅದು ತೋರಿಸೋದಿಲ್ಲ, ಬಟ್ ಈ ಪೇಜು ಆ್ಯಡ್ ಮಾಡಿದ್ದು ಕನ್ಫರ್ಮ್ ಅಂತೂ. ಇದು IMDbನವರು ಯಾರು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ಆದರೂ ಸೊ ಈ ಪೇಜನ್ನು ಆ್ಯಡ್ ಮಾಡಿದೆ. ಆ ಬುಕ್ನಲ್ಲಿ ಇದ್ದಿದ್ದ ಮಾಹಿತಿ ಏನಿತ್ತಲ್ಲ ಅದರ ಆಧಾರದ ಮೇಲೆ. ಸೊ ಡೈರೆಕ್ಟ್ರು ಇದನ್ನೆಲ್ಲನೂ ಸ್ಟೋರಿ ಲೈನು ಸೊ ಇದನ್ನೆಲ್ಲ ಅಪ್ಡೇಟ್ ಮಾಡಿ ನಂತರ ಅವ್ರಿಗೆ ಕಳಿಸಿದೆ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ನನಗೆ ಅಪ್ಲೋಡ್ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಒಮ್ಮೆಯೂ ಟ್ರೈ ಮಾಡಿದ್ದಿಲ್ಲ. ಸೊ ಒಂದು ಅಪರ್ಚುನಿಟಿ ಇತ್ತು, ಅದಕ್ಕೆ ನಾನು ಇದನ್ನ ಯೂಸ್ ಮಾಡಿಕೊಂಡು ಯಕಾಶಿಶ್ ಡಾಟ್ರ್ ಈ ಚಲನಚಿತ್ರನ ಅಪ್ಲೋಡ್ ಮಾಡಿದೆ. ಸೊ ಅವರಿಗೂ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ಓವರಾಲಾಗಿ ಈಗ ಎಷ್ಟು ಸಿನಿಮಾಗಳನ್ನ ಇವರು ತೋರಿಸಿದ್ರು ಎಲ್ಲ ಸಿನಿಮಾಗಳ ಬಗ್ಗೆನೂ ನಾವು ಇಲ್ಲೊಂದು ಈ ಬುಕ್ ಇದೆ. ನಂತರ ಇಲ್ಲೊಂದು ಸರ್ಚ್ ಕೊಟ್ಟಿದ್ದಾರೆ. ಇಲ್ಲಿ ಭಾಷೆ ಸೆಲೆಕ್ಟ್ ಮಾಡಿ ಅಥವಾ ಈಗ ಈ ಭಾಷೆಯನ್ನು ಸೆಲೆಕ್ಟ್ ಮಾಡಿ ಎಷ್ಟು ಸಿನಿಮಾಗಳಿವೆ ಅಷ್ಟು ಸಿನಿಮಾಗಳ ಬಗ್ಗೆ ಮಾಹಿತಿನ ಪಡ್ಕೋಬೋದು. ಒಂದು ದೊಡ್ಡ ಡೇಟಾಬೇಸ್ ಥರನೂ ಇದು ವರ್ಕ್ ಆಗುತ್ತೆ. ಈ ವೆಬ್ಸೈಟು ತುಂಬ ಚೆನ್ನಾಗಿದೆ. ವೆಬ್ಸೈಟ್ ಕ್ವಾಲಿಟಿ ಆಗಿರ್ಬೋದು ಎಲ್ಲದರ ಬಗ್ಗೆ. ಸೊ ಈ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಿದ್ದೆ ಆಗಲೇ. ಸೊ ಯಕಾಶಿಶ್ ಡಾಟ್ರು. ಸೊ ಇಲ್ಲಿರೋ ಮಾಹಿತಿ ಪ್ರಕಾರನೇ ನಾನು ಇದಕ್ಕೆ ಇಲ್ಲಿಗೆ ಇದನ್ನ ಆಧಾರ ಇಟ್ಕೊಂಡು ಅಪ್ಡೇಟ್ ಕೊಟ್ಟೆ. ಇದು ಒಂದು ದಿನದ ಒಂದು ಸಿನಿಮಾದ ಎಕ್ಸ್ಪೀರಿಯೆನ್ಸಿನ ಕಥೆ ಆಯಿತು. ನಂತರ ಮುಂದೆ ಎರಡನೇ ದಿನ ಆಗಿರ್ಬೋದು ಅಥವಾ ಎರಡನೇ ದಿನ ಆನ್ ಫಾಲಿಂಗ್, 35 ಚಿನ್ನ ಕತೆ ಕಾದು ತೆಲುಗು ಮೂವಿ ಇತ್ತು. ಆಮೇಲೆ ವಿವಿಧ ಭಾಷೆಯಲ್ಲಿ ವಿವಿಧತೆ, ಎಲ್ಲ ಥರದ ಭಾಷೆಗಳನ್ನೂ ಅವರು ಇನ್ಕ್ಲೂಡ್ ಮಾಡಿದರು. ಅದೊಂದು ಖುಷಿ. ಕೆಲವೊಮ್ಮೆ ಒಂದು ಸ್ಟೋರಿ ಕೇಳಿದ್ದೀನಿ ನಾನು, ದೇವರು ಮನುಷ್ಯರನ್ನ ಡಿವೈಡ್ ಮಾಡೋಕ್ಕೆ ಭಾಷೆಗಳನ್ನ ಕಂಡಿಡ್ದ. ಸೊ ಭಾಷೆಗಳು ಕಂಡಿಡಿದಾಗ ಎಲ್ಲರೂ ಭಾಷೆ ಒಬ್ಬರಿಗೆ ಒಬ್ಬರು ಒಂದು ಭಾಷೆ ಗೊತ್ತಿರಲ್ದೇ ಡಿವೈಡ್ ಆಗಲಿ ಅಂತ. ಸೊ ಆದರೆ ಮನುಷ್ಯ ಆ ಭಾಷೆಗಳ ಬೌಂಡ್ರಿನ ಮುರಿಬೇಕಂತ ಸಿನಿಮಾ ಕಂಡಿಡ್ದ. ಸೊ ಒಂದು ಸಿನಿಮಾ ನೋಡಬೇಕಾದ್ರೆ ನಿಮಗೆ ಆ ಭಾಷೆ ಬರಬೇಕು ಅಂತೇನಿಲ್ಲ. ಸೊ ಅದು ಬ್ಯಾರಿಯರ್ ಇರೋದಿಲ್ಲ ಸಿನಿಮಾದಲ್ಲಿ. ಬೇಕಾದರೆ ಟ್ರೈ ಮಾಡಿ. ಸೊ ನಾನು ಅದನ್ನ ನೋಡಲ್ಲ ಇದು ನೋಡಲ್ಲ ಅನ್ನೋದು ಬದಲು ಒಂದು ಸಾರಿ, ಈಗ ಇದು ಮಿಸ್ಸಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, ಬಟ್ ಕಂಪ್ಲೀಟಾಗಿ ಅರ್ಥ ಆಯಿತು ನನಗೆ. ಸೊ ಮೆಸೇಜ್ ಬಂತಲ್ಲ. ಸೊ ಸಿನಿಮಾದ ಪವರು ಈ ರೀತಿ ಇರುತ್ತೆ. ಮುಂದೆ 4ನೇ ದಿನ ನಾನು ಇದು ಹ್ಯೂಮನ್ಸ್ ಇನ್ ಲೂಪು ಅಂತ ಮತ್ತು ಕನ್ನಡ ಸಿನಿಮಾ ಅಂಶು ಅಂತ ಒಂದು ಸಿನಿಮಾ ಇದೆ ಕನ್ನಡದ್ದು, ಅದನ್ನು ನೋಡಿದೆ. ಸೊ ಈ ಸಿನಿಮಾನ ನೋಡಿದೆ. ಇದರಲ್ಲಿ ನಿಶಾ ಅವರು ನಾಯಕ ನಟಿಯಾಗಿ
ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ಗಟ್ಟಿ ಮೇಳ ಸೀರಿಯಲ್ ನಿಮಗೆ ಗೊತ್ತಿರ್ಬೋದು. ಈ ಈ ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ. ಒಂದೇ ಪಾತ್ರ ಜಾಸ್ತಿ ಸ್ಕ್ರೀನಲ್ಲಿ ಇದ್ದರೆ ಬೋರ್ ಅನಿಸುತ್ತೆ ಅಂತ ಅಂತಾರೆ. ಬಟ್ ಈ ಸಿನಿಮಾ ಒಂದೇ ಪಾತ್ರದ ಆಧಾರವಾಗಿದ್ರೂ ಕೂಡ ನಮಗೆಲ್ಲೂ ಬೋರು ಅನ್ನಿಸ್ಲಿಲ್ಲ. ಸಿನಿಮಾಗಳನ್ನ ಸೆಲೆಕ್ಟ್ ಮಾಡೋರು ಒಳ್ಳೆ ಈ ಥರದ ಸಿನಿಮಾಗಳನ್ನೇ ಸೆಲೆಕ್ಟ್ ಮಾಡಿದರು. ಪ್ರತಿಯೊಂದು ಕೆಲವೊಮ್ಮೆ ಎಷ್ಟೆಷ್ಟು ಒಳ್ಳೆ ಸಿನಿಮಾಗಳಿದ್ದು ಅಂದರೆ ಯಾವುದು ನೋಡಬೇಕು ಅಥವಾ ಯಾವುದನ್ನ ಪಿಕ್ ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ ಆಗಿತ್ತು. ಆ ರೀತಿ ಇತ್ತು. ನಂತರ ಅವತ್ತು ಹ್ಯೂಮನ್ಸ್ ಇನ್ ಲೂಪ್ ಅಂತ ಒಂದು AI ರಿಲೇಟೆಡ್ ಮೂವಿ ಇತ್ತು, ಅದು ಹಿಂದಿದೆ, ಅದನ್ನ ನೋಡಿದ್ವಿ. ನಂತರ 5ನೇ ತಾರೀಕು ಮಲಯಾಳಂದೊಂದು ಲೆವೆಲ್ ಕ್ರಾಸ್ ಅಂತ ಮತ್ತು ಕನ್ನಡದ ಅಂತಿಮ ಯಾತ್ರೆ, ಇವೆರಡು ಸಿನಿಮಾ ನೋಡಿದ್ವಿ. ಲೆವೆಲ್ ಕ್ರಾಸ್ ಮೂವಿ ಮಲಯಾಳಂದು ನಾನು ಮೊದಲೇ ಬಾರಿಗೆ ಮಲಯಾಳಂ ಮೂವಿನ ನೋಡಿದ್ದು. ಹಿಂದೆ ನೋಡ್ತಿದ್ದೆ, ಬಟ್ ಡಬ್ನಲ್ಲಿ ನೋಡ್ತಿದ್ದೆ, ಹಿಂದಿ ಬೇಗ ಅರ್ಥ ಆಗುತ್ತಲ್ಲ. ಸೊ ಆ ರೀತಿ ಹೃದಯ ಮೂವಿ ಆಗಿರ್ಬೋದು ಅವನ್ನೆಲ್ಲ ಹಿಂದಿ ಡಬ್ ನೋಡ್ತಿದ್ದೆ. ಬಟ್ ಪ್ಯೂರ್ ಮಲಯಾಳಂನಲ್ಲಿನೇ ಲೆವೆಲ್ ಕ್ರಾಸ್ ನೋಡಿದ ನಂತರ ಅನ್ನಿಸ್ತು ಭಾಷೆಗಳದ್ದೇನು ಬ್ಯಾರಿಯರ್ ಇಲ್ಲ, ನೋಡ್ಬೋದು, ನೋಡ್ತಾ ಹೋದರೆ ತಿಳಿಯುತ್ತೆ ಅಂತ ಅನ್ನಿಸ್ತು. ನಂತರ ಮಲಯಾಳಂದೇ ಒಂದು ವಿಶೇಷಮ್ ಅಂತ ಒಂದು ಸಿನಿಮಾ ಇತ್ತು. ಇದು IVF, ಇನ್ವಿಟ್ರೋ ಫರ್ಟಿಲೈಸೇಷನ್, ಇದರ ರಿಲೇಟೆಡ್ ಇತ್ತು. ಈ ಸಿನಿಮಾನು ಪ್ರಾಕ್ಟಿಕಲ್ಲಾಗಿ ಜನರ ಜೀವನದ ಕಥೆಗಳನ್ನು ಆಧಾರ ಮಾಡಿಕೊಂಡು, ಸೊ ಈ ಬಂಜೆತನ ಇದರ ಬಗ್ಗೆ ಒಂದು ಸಮಸ್ಯೆ, ಅದರಲ್ಲಿ ಕಾಮಿಡಿ, ಆ ಥರದ ಸಿನಿಮಾ ಆಗಿತ್ತು. ಇದು ಮಲಯಾಳಂ 2ನೇ ಸಿನಿಮಾ ನಾನು ನೋಡಿದ್ದು. ಅದೇ ಒಂದು ಸಿನಿಮಾ ಭಾಷೆ ಯಾವುದೇ ಇರಲಿ, ಬಟ್ ಇನ್ ದಿ ಎಂಡ್ ನಮಗೆ ಅದು ಮನವರಿಕೆ ಆಗಿಬಿಡುತ್ತೆ, ಅದೇ ಅದರ ವಿಶೇಷತೆ. ಸೊ ಈ 8 ದಿನದ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸಿನಿಮಾಗಳನ್ನ ನಂಬರ್ಸ್ನಲ್ಲಿ ಅಂತ ಅಳೆಯೋಕ್ಕಾಗೋಲ್ಲ. ಆ ಒಂದು ಓವರಾಲ್ ಎಕ್ಸ್ಪೀರಿಯೆನ್ಸ್, ಓವರಾಲ್ ಗ್ರೋತ್ ಆಯಿತು ಅಂತ ಅಂದ್ಕೊತೀನಿ. ಮತ್ತು ದುಡ್ಡು ಕೊಟ್ಟು ಈ ರೀತಿ ನೋಡೋಕ್ಕಂತೂ ಆಗೋದಿಲ್ಲ. ಒಂದೇ ವಿಷಯ, ಸರ್ಕಾರ ಈ ರೀತಿ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಸೊ ಫಿಲ್ಮ್ ಕಲಿತಿರೋರು, ಇಂಟ್ರೆಸ್ಟ್ ಇರೋರು ಉಪಯೋಗ ತಗೋಬೇಕು ಅಂತ ಹೇಳ್ತೀನಿ. ನಂತರ ಅಲ್ಲಿ ಆರ್ಟಿಸ್ಟು, ಹೀರೋಸು, ಡೈರೆಕ್ಟರ್ಸು ಅವರೆಲ್ಲ ಇರ್ತಾರೆ, ರೀಚ್ ಔಟ್ ಆಗ್ಬೋದು, ಕಾಂಟ್ಯಾಕ್ಟ್ಸ್ಗಳನ್ನ ಬೆಳೆಸ್ಕೋಬೋದು, ಫೋಟೋಸು ಅದಂತೂ ಇರುತ್ತೆ. ಸೊ ನ್ಯೂಸ್ ಬಂದಿರುತ್ತೆ, ಅವ್ರಿಗೂ ಕೂಡ ನಾವು ಬೈಟ್ಸ್ ಕೊಡ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಓವರಾಲಾಗಿ ಒಂದು ಫೆಸ್ಟಿವಲ್ಲೇ, ಸೊ ಹೆಸರಿಗೆ ತಕ್ಕಂತೆಯೇ ಇರುತ್ತೆ ಇದು. ಆ ರೀತಿ ಇತ್ತು. ನಾನು ಕೂಡ ಹಲವಾರು ಸೆಲೆಬ್ರಿಟೀಸ್ ಅಥವಾ ಆರ್ಟಿಸ್ಟ್ಗಳನ್ನ ಎಲ್ಲರನ್ನೂ ಭೇಟಿಯಾದೆ. ನ್ಯೂಸ್ನವರು 1-2 ಕಡೆ ಬೈಟ್ಸ್ ಅದು ಕೇಳಿದರು, ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಕೊಟ್ವಿ. ಅದು ನನಗೆ ಮುಂದೆ ಎಲ್ಲೂ ಕಾಣಲಿಲ್ಲ, ಎಡಿಟ್ ಮಾಡಿರ್ಬೋದು, ಬಟ್ ಹುಡ್ಕೋದು ಕಷ್ಟ ಈ ಇಂಟರ್ನೆಟ್ ಟೈಮ್ನಲ್ಲಿ. ಆದರೆ ನನಗೆ ಈ ಫಸ್ಟ್ ಟೈಮ್ ಈ ರೀತಿ ಇವೆಂಟ್ನ ಅಟೆಂಡ್ ಮಾಡಿದ್ದು ತುಂಬ ಖುಷಿ ಆಗ್ತಿದೆ. ಮತ್ತು ಮರಿಬಾರ್ದು ಅಂತ ಈಗ ಒಂದು 4-5 ದಿನದ ಹಿಂದೆನೇ ಆಗಿದ್ದಿದ್ದು ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಓವರಾಲಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 16th ಇರ್ತಲ್ಲ, ನನಗೆ ಅಂತೂ ತುಂಬ ಇಂಪ್ಯಾಕ್ಟ್ ಮಾಡಿದೆ, ಅಥವಾ ನನ್ನ ಗ್ರೋತ್ಗಂತೂ ಹೆಲ್ಪ್ ಮಾಡಿದೆ. ಸೊ ನನ್ನ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರೋದ್ರಿಂದ ಗ್ರಾಫಿಕ್ಸು, ಆ್ಯನಿಮೇಷನ್ ಆಗಿರ್ಬೋದು, ಸೊ ಇಂಥ ಇವೆಂಟ್ಸ್ನ ಮುಂದೇನೂ ಅಟೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇಷ್ಟೊತ್ತಿನವರೆಗೆ ನನ್ನ ಈ ಮಾತುಗಳನ್ನ ಕೇಳಿದ್ದಕ್ಕೆ, ಎಕ್ಸ್ಪೀರಿಯೆನ್ಸ್ಗಳನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ಸೊ ಈ ಚಾನಲ್ಗೆ ಸ್ಟಾರ್ಟಿಂಗ್ ನಾನು ಏನು ಹೆಸರು ಇಡಬೇಕು ಅಂತ ಗೊತ್ತಿಲ್ಲದೇ ನಾನು ಅರುಣ್ ಅಂತ ಇಟ್ಟಿದ್ದೀನಿ. ಸೊ ನೋಡೋಣ, ನಿಮಗೆ ಇಷ್ಟ ಆದರೆ ಹೇಳಿ, ಅಥವಾ ಇದರಲ್ಲಿ ಏನಾದರೂ ಸಮಸ್ಯೆ ಅನಿಸಿದ್ರೂ ಅದನ್ನೂ ಹೇಳಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬಟ್ ಕನ್ನಡದಲ್ಲಿ ಈ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಉದ್ದೇಶ ಇದೆ, ಬಟ್ ಏನೂ ಪ್ಲ್ಯಾನ್ ಆಗಿಲ್ಲ. ಸೊ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.
ಶುಭ ದಿನ.